ನಮ್ಮ ಮನೆಯಲ್ಲಿರುವಂತದ್ದು ನೆಮ್ಮದಿಯಾಗಿರುತ್ತದೆ, ಏಕೆಂದರೆ ಅಲ್ಲಿ ಎಲ್ಲವೂ ಚೆನ್ನಾಗಿರುತ್ತದೆ. ನಾವು ಪ್ರೀತಿಸುವ ನಂಬುವ ಜನರು ನಮ್ಮ ಸುತ್ತಮುತ್ತವಿರುತ್ತಾರೆ. ಸುಭದ್ರತೆಯೂ ಸುರಕ್ಷತೆಯೂ ತುಂಬಿರುವ ಭಾವನೆ ನಮ್ಮಲ್ಲಿರುತ್ತದೆ. ಈ ರೀತಿಯಾಗಿ ಮನೆಯಲ್ಲಿರುವ ಅನುಭವವು ಕೆಲವರಿಗಿರಬಹುದು, ಆದರೆ ತುಂಬಾ ಜನರಿಗೆ ಅಂತ ಅದೃಷ್ಟವೇ ಇರೋದಿಲ್ಲ. ಬೇರೆ ಕೆಲವರಿಗಂತೂ ಬಲವಂತವಾಗಿ ತಮ್ಮ ಮನೆಯಲ್ಲಿ ಬಿಟ್ಟು ಪರದೇಶದಲ್ಲಿ ಜೀವಿಸಬೇಕಾದ ಅನಿವಾರ್ಯತೆ ಉಂಟಾಗಿರಬಹುದು, ಅಥವಾ ದೇಶಾಂತರ ವಾಸ ಎನ್ನುತ್ತೇವೆ. ಹೌದು. ಸೆರೆವಾಸದಲ್ಲಿ ಎಲ್ಲವೂ ಗೊಂದಲಮಯವಾಗಿರುತ್ತದೆ. ನಮಗೆ ಗೊತ್ತಿರದ ಸ್ಥಳದಲ್ಲಿರುತ್ತೇವೆ. ಸತ್ಯವೇದದ ಕಥೆಯಲ್ಲಿ ಪ್ರಾಚೀನ ಇಸ್ರೇಲರು ಈ ರೀತಿಯಾದ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದರು. ಬಾಬಿಲೋನಿನವರು ಅವರನ್ನು ಸೋಲಿಸಿ ಬಹುದೂರವಿರುವ ತಮ್ಮ ದೇಶಕ್ಕೆ ಅವರನ್ನು ಸೆರೆಯಾಳಗಳಾಗಿ ಕೊಂಡೊಯ್ದರು. ಆಗ ಅವರು ತಮಗೆ ತಾವು, ನಮಗೇಕೆ ಈ ಗತಿ ಬಂತು, ನಾವು ನಮ್ಮ ಮನೆಗೆ ಹೋಗುವ ನಿರೀಕ್ಷೆ ಏನಾದರೂ ಇದೆಯೋ ಅಂದುಕೊಂಡರು. ಸತ್ಯವೇದದ ಕಥೆಯಾದ್ಯಂತ ಇಂಥ ಪ್ರಶ್ನೆಗಳು ತುಂಬಿರುವುದನ್ನು ಕಾಣಬಹುದು. ಸತ್ಯವೇದದ ಕಥೆಯಾದ್ಯಂತನ? ನಿಜವಾಗಿಯೂ? ಹೌದು. ಒಮ್ಮೆ ತಿರುಗಿ ಸತ್ಯವೇದದ ಮೊದಲ ಪುಟಗಳತ್ತ ನೋಡು. ಮನುಷ್ಯರು ಎಲ್ಲಿ ವಾಸಿಸುತ್ತಿದ್ದರು? ಆ ಮನೋಹರವಾದ ಏದೆನ್ ತೋಟದಲ್ಲಿ ವಾಸವಾಗಿದ್ದರು. ಅದು ಅವರ ಮನೆಯಾಗಿತ್ತು. ಅವರು ಅಲ್ಲಿ ವಾಸಿಸುವುದಕ್ಕೆ ಒಂದು ಷರತ್ತು ಇತ್ತು. ಅದೇನೆಂದರೆ ಅವರು ದೇವರ ಮೇಲೆ ನಂಬಿಕೆ ಇಟ್ಟು ಆತನ ಒಂದು ಆಜ್ಞೆಯನ್ನು ಕೈಗೊಂಡು ನಡೆಯಬೇಕಾಗಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ಅದರ ಪರಿಣಾಮವಾಗಿ ಅವರನ್ನು ಆ ತೋಟದಿಂದ ಹೊರದೊಬ್ಬಲಾಯಿತು. ಅಂದರೆ ಅವರನ್ನು ಸೆರೆವಾಸಕ್ಕೆ ಗಡಿಪಾರು ಮಾಡಲಾಯಿತು ಎಂದರ್ಥ. ಹೌದು. ಈ ಕಥೆಯನ್ನು ಇಸ್ರಾಯೇಲರ ಕಥೆಯೊಂದಿಗೆ ಹೋಲಿಸಬಹುದು, ಏಕೆಂದರೆ ದೇವರು ಅವರಿಗೆ ವಾಗ್ದಾನ ದೇಶವನ್ನು ದಾನವಾಗಿ ಕೊಟ್ಟರು. ಆದರೆ ಅದಕ್ಕೊಂದು ಷರತ್ತಿತ್ತು. ಅದೇನೆಂದರೆ ಅವರಿಗೆ ದೇವರೊಂದಿಗಿರುವ ಒಡಂಬಡಿಕೆಯ ಸಂಬಂಧದ ನಿಯಮಗಳಿಗೆ ಅವರು ನಂಬಿಗಸ್ತರಾಗಿ ಜೀವಿಸಬೇಕಾಗಿತ್ತು. ಆದರೆ ಅವರು ಹಾಗೆ ಮಾಡದ ಕಾರಣ ಅವರು ಸೆರೆಯಾಗಿ ಪರದೇಶಕ್ಕೆ ಹೋಗಬೇಕಾಯಿತು. ಏದೆನ್ ತೋಟದಿಂದ ಹೊರದೊಬ್ಬಿದ್ದರ ಇಸ್ರಾಯೇಲ್ ದೇಶದಿಂದ ಸೆರೆಯಾಗಿ ಪರದೇಶಕ್ಕೆ ಹೋಗಿದ್ದರ ನಡುವೆಯಲ್ಲಿರುವ ಹೋಲಿಕೆಯನ್ನು ನೀನು ಇನ್ನು ಗಮನಿಸದೇ ಇದ್ದರೆ ಇದರ ಬಗ್ಗೆ ಒಮ್ಮೆ ಯೋಚಿಸಿ ನೋಡು. ಆದಿಕಾಂಡದಲ್ಲಿನ ಮನುಷ್ಯರ ಸೆರೆವಾಸವು ಯಾವ ಪಟ್ಟಣವನ್ನು ಕಟ್ಟುವುದಕ್ಕೆ ದಾರಿ ಮಾಡಿಕೊಟ್ಟಿತು ಗೊತ್ತಾ? ಹೌದು, ಗೊತ್ತು. ಬಾಬಿಲೋನ್ ಪಟ್ಟಣ. ಇಸ್ರಾಯೇಲರು ಸಹ ಸೆರೆವಾಸಕ್ಕೆ ಹೋಗಿದ್ದು ಅದೇ ಸ್ಥಳಕ್ಕೆ. ಅದರ ಮೇಲಿನ ಎರಡು ಕಥೆಗಳಲ್ಲಿಯೂ ಅದುವೇ ಅಂತ್ಯವಲ್ಲ. ಮೊದಲ ಬಾಬಿಲೋನ್ ಪಟ್ಟಣದಲ್ಲಿ ದೇವರು ಅಬ್ರಾಮನನ್ನು ಕರೆದು ವಾಗ್ದಾನ ದೇಶಕ್ಕೆ ಹೋಗು ಎಂದು ಹೇಳಿದನು. ಆ ಕಥೆಯನ್ನು ನಾವೀಗ ನೋಡಿಕೊಂಡ ಪ್ರಸ್ತುತ ಬಾಬಿಲೋನಿನಲ್ಲಿ ವಾಸಿಸುತ್ತಿರುವ ಇಸ್ರಾಯೇಲರಿಗೆ ನಿರೀಕ್ಷೆಯನ್ನು ಉಂಟು ಮಾಡುವ ಉದ್ದೇಶದಿಂದ ರಚಿಸಲಾಗಿತ್ತು. ಅದರಂತೆಯೇ ಅಂತಿಮವಾಗಿ ಅವರು ತಮ್ಮ ವಾಗ್ದಾನ ದೇಶಕ್ಕೆ ಮರಳಿ ಬಂದರು. ಆದರೆ ಅವರು ಮರಳಿ ಬಂದಾಗ ಅದು ಮೊದಲಿನಂತೆ ಸುಂದರವಾದ ಮನೆಯಾಗಿರಲಿಲ್ಲ. ಅವರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದ ರಾಜ್ಯಗಳು ಇನ್ನು ಅವರ ಮೇಲೆ ಆಳ್ವಿಕೆ ಮಾಡುತ್ತಲೇ ಇದ್ದವು. ಆ ಜನರು ಇನ್ನು ತಮ್ಮ ಪೂರ್ವಿಕರ ಹಾಗೆಯೇ ಅನೀತಿಯಲ್ಲಿಯೇ ಜೀವಿಸುತ್ತಿದ್ದರು. ಆದ್ದರಿಂದ ಸತ್ಯವೇದದ ಪ್ರವಾದಿಗಳು ಅವರು ಅದುವರೆಗೂ ಅನುಭವಿಸಿದ ಸೆರೆವಾಸವು ಇನ್ನೂ ಮುಗಿದಿಲ್ಲ ಎಂದು ಹೇಳಿದರು. ಅವರು ಸ್ವದೇಶಕ್ಕೆ ಮರಳಿ ಬಂದಿದ್ದಾಗಿಯೂ ಅವರು ಇನ್ನೂ ಸೆರೆವಾಸದಲ್ಲಿದ್ದಾರೆ ಎಂದು ಯೋಚಿಸುವುದಾದರೂ ಹೇಗೆ? ಹೌದು, ಇದು ತುಂಬಾ ಮುಖ್ಯವಾದ ವಿಷಯ. ಇಬ್ರಿಯರ ಪವಿತ್ರ ಗ್ರಂಥಗಳಲ್ಲಿ ಇಸ್ರಾಯೇಲರು ಬಾಬಿಲೋನಿನಲ್ಲಿ ಅನುಭವಿಸಿದ ಸೆರೆವಾಸವು ವಿಶ್ವವ್ಯಾಪಿಯಾದ ಸೆರೆವಾಸಕ್ಕೆ ಸಾದೃಶ್ಯವಾಗಿದೆ. ಅದು ನೀನು ಎಲ್ಲಿ ವಾಸವಾಗಿದ್ದೀಯಾ ಎಂಬುದಲ್ಲ, ಆದರೆ ಯಾವುದರಿಂದಲೂ ದೂರವಾಗಿರುವ ಭಾವನೆ, ಯಾವುದಕ್ಕಾಗಿಯೋ ಇನ್ನು ಹಾತೊರೆಯುತ್ತಿರುವ ಹಂಬಲ. ಹೌದು, ನನಗೀಗ ಅದು ಅರ್ಥವಾಗುತ್ತಿದೆ. ನನಗೇನೋ ಮನೋಹರವಾದ ಮನೆ ಇದೆ, ಆದರೆ ಈ ಮನೆ ಇರುವ ಲೋಕವು ಇತರರಿಂದಲೂ ನನ್ನಿಂದಲೂ ಉಂಟಾಗಿರುವ ದುರ್ಘಟನೆಗಳ ನಿಮಿತ್ತವಾಗಿ ವೇದನೆಗಳಿಂದಲೂ ಮುರಿದು ಹೋಗಿರುವ ಸಂಬಂಧಗಳಿಂದಲೂ ಮರಣದಿಂದಲೂ ತುಂಬಿದೆ. ಹಾಗಾಗಿ ಸತ್ಯವೇದದಲ್ಲಿ ಸೆರೆವಾಸ ಎಂಬುದು ಮನುಷ್ಯನ ಸ್ಥಿತಿಯನ್ನು ಸೂಚಿಸುತ್ತದೆ. ನಾವೆಲ್ಲರೂ ಮಾನವ ಅನೀತಿ ಎಂಬ ಕಾರ್ಯವನ್ನು ಮತ್ತೆ ಮತ್ತೆ ಮಾಡುತ್ತಾ ನಾವು ತಪ್ಪಿಸಿಕೊಳ್ಳಲಾಗದಂತ ಬಾಬಿಲೋನಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದೇವೆ. ನೀನು ಎಲ್ಲಿ ವಾಸಿಸುತ್ತಿರುವಿ ಎಂಬುದು ಮುಖ್ಯವಲ್ಲ. ನಾವೆಲ್ಲರೂ ಶ್ರೇಷ್ಠಕರವಾದ ಒಂದು ಮನೆಗಾಗಿ ಹಾತೊರೆಯುತ್ತಿದ್ದೇವೆ. ಇಸ್ರಾಯೇಲರ ಪವಿತ್ರ ಗ್ರಂಥಗಳು ದೇವರು ಒಂದು ದಿನ ಒಬ್ಬ ರಾಜನನ್ನು ಕಳುಹಿಸುವನು. ಆತನು ಈ ಲೋಕವನ್ನು ನಾವು ಸೃಷ್ಟಿಸಿಕೊಂಡಿರುವ ಬಾಬಿಲೋನಿನಿಂದೆಲ್ಲ ಬಿಡಿಸುವನು ಎಂಬ ನಿರೀಕ್ಷೆಯನ್ನು ವ್ಯಕ್ತಪಡಿಸುತ್ತವೆ. ಅನೇಕ ತಲೆಮಾರುಗಳು ಉರುಳಿದ ನಂತರ ನಜರೇತಿನ ಯೇಸು ಎಂಬ ಈ ಇಸ್ರಾಯೇಲರನ್ನು ನಾವು ಸಂಧಿಸುತ್ತೇವೆ. ಆತನು ಮನೆಯಿಲ್ಲದೆ ತಿರುಗಾಡುತ್ತಾ ದೇವರು ಉಂಟು ಮಾಡುವ ಮಹಾ ಪುನಃಸ್ಥಾಪನೆಯ ಕುರಿತು, ಇಸ್ರಾಯೇಲರು ಇಡೀ ಮಾನವ ಕುಲವು ಎದುರು ನೋಡುತ್ತಿದ್ದ ನಿಜವಾದ ಮನೆಯ ಕುರಿತು ಆತನು ಸಾರಿ ಹೇಳಿದನು. ಹೌದು, ಏಸು ಮನೆಗಳಿಲ್ಲದ ಜನರ ಮೇಲೆ ನಿಜವಾಗಿಯೂ ಕಾಳಜಿ ತೋರಿದನು. ಆತನು ಪರದೇಶಿಗಳನ್ನು ಸೇರಿಸಿಕೊಂಡನು, ತಿರಸ್ಕರಿಸಲ್ಪಟ್ಟವರನ್ನು ಸೇರಿಸಿಕೊಂಡು ನಿರ್ಗತಿಕರಿಗೆ ಊಟವನ್ನು ಬಡಿಸುವ ಮೂಲಕ ದೇವರ ಪ್ರೀತಿಯನ್ನು ತೋರಿಸಬಹುದು ಎಂದು ಆತನು ಹೇಳಿದನು. ಇಸ್ರಾಯೇಲರು ಸಮಸ್ತ ಮನುಷ್ಯರು ದಾರಿ ತಪ್ಪಿ ಹೋಗಿದ್ದಾರೆಂದು, ತಮ್ಮಲ್ಲಿರುವ ಸ್ವಾರ್ಥದಿಂದಾಗಿ ಆಸ್ತಿ ಅಂತಸ್ತು ಅಧಿಕಾರಕ್ಕೆ ತಕ್ಕಂತೆ ನಕಲಿ ಮನೆಗಳನ್ನು ಸೃಷ್ಟಿಸಿಕೊಂಡಿದ್ದಾರೆಂದು ಯೇಸು ಹೇಳಿದನು. ಇವುಗಳಿಂದಾಗಿ ನಾವು ನಮ್ಮ ನೆರೆಯವರನ್ನು ದೂರ ಮಾಡಿಕೊಂಡು
ನಮಗೆ ನಾವೇ ಉಂಟು ಮಾಡಿಕೊಂಡ ಸೆರೆವಾಸದಲ್ಲಿ ವಾಸಿಸುತ್ತಿದ್ದೇವೆ. ಆದರೆ ನಿಜವಾದ ಮನೆಗಿರುವ ಮಾರ್ಗವು ನಮ್ಮ ಬಲಹೀನತೆ, ಸೇವೆ, ಕ್ಷಮಾಪಣೆ ಎಂದು ಯೇಸು ಹೇಳಿದನು. ನಿಜವಾದ ಮನೆಗೆ ಹೋಗುವ ಮಾರ್ಗವನ್ನು ನಮಗೆ ತೋರಿಸುವುದಕ್ಕಾಗಿ ಯೇಸು ನಮ್ಮೊಂದಿಗೆ ಸೇರಿ ಸೆರೆವಾಸಕ್ಕೆ ಸಾಗಿದನು. ಅದ್ಯಾವುದು? ಅದೇನೆಂದರೆ ಯೇಸು ತಾನೇ ಮಾರ್ಗ ಎಂದು ಹೇಳಿದನು. ಮನುಷ್ಯರ ವೈಫಲ್ಯಕ್ಕಿಂತಲೂ ಆತನ ಜೀವವು ತ್ಯಾಗಪೂರ್ವಕವಾದ ಪ್ರೀತಿಯು ತುಂಬಾ ಶಕ್ತಿಶಾಲಿಯಾದವು ಎಂದು ಸಾಬೀತಾಯಿತು. ಆತನು ನಮ್ಮ ನಿಜವಾದ ಮನೆಗೆ ಮಾರ್ಗವೊಂದನ್ನು ತೆರೆದುಕೊಟ್ಟನು. ಯೇಸುವಿನ ಹಿಂಬಾಲಕರು ತಮ್ಮನ್ನು ತಾವು ಆತನಿಗೆ ಸಮರ್ಪಿಸಿಕೊಂಡು ಮನುಷ್ಯರಾಗಿ ಜೀವಿಸುವ ಈ ಹೊಸ ಮಾರ್ಗವನ್ನು ತಿಳಿದುಕೊಂಡರು. ತಮ್ಮ ಸೆರೆವಾಸದಿಂದ ನಿಜವಾದ ಮರಳುವಿಕೆಯು ಪ್ರಾರಂಭವಾಯಿತು ಎಂದು ಅವರು ನಂಬಿದ್ದರು. ಆದ್ದರಿಂದ ಅವರು ತಮ್ಮನ್ನು ತಾವು ಪ್ರವಾಸಿಗಳು, ಪರದೇಶಿಗಳು ಎಂದು ಕರೆದುಕೊಂಡರು. ಹೌದೌದು. ಅವರು ಈ ಲೋಕವು ನಮ್ಮ ಮನೆಯಲ್ಲ, ನಾವು ಪರಲೋಕದ ಪ್ರಜೆಗಳು ಎಂಬಂತಹ ಮಾತುಗಳನ್ನು ಹೇಳುತ್ತಿದ್ದರು. ಆದ್ದರಿಂದ ಯೇಸು ಈ ಲೋಕಕ್ಕೆ ಪುನರಾಗಮಿಸಿ ಈ ಲೋಕವನ್ನು ತಮ್ಮ ನಿಜವಾದ ಮನೆಯಾಗಿ ಮಾರ್ಪಡಿಸುವ ದಿನದವರೆಗೂ ಆತನ ಹಿಂಬಾಲಕರು ಸೆರೆವಾಸದಲ್ಲಿಯೇ ಇರುವವರಾಗಿದ್ದಾರೆ.